ಹಲೋ ಎಲ್ಲರಿಗೂ ನಮಸ್ತೆ. ಪದ್ಮ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಿಹಿಯಾದ ಒಂದು ರವೆ ಉಂಡೆ ಮಾಡ್ತಾಯಿದ್ದೀನಿ. ರವೆ ಉಂಡೆ ಮಾಡೋದಕ್ಕೆ ಏನೇನು ಬೇಕು ಅದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಒಂದು ಕಪ್ ಅಳತೆ ಸಕ್ಕರೆ ತಗೊಂಡಿದ್ದೀನಿ, ಮತ್ತು ಅದೇ ಕಪ್ಪಲ್ಲಿ ನಾನು ಚಿರೋಟಿ ರವೆ ತಗೊಂಡಿದ್ದೀನಿ. ಜೊತೆಗೆ ಒಂದು ಕೊಬ್ಬರಿನ ಮೇಲೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಬೌಲ್ ತುಪ್ಪ, ಗೋಡಂಬಿ, ದ್ರಾಕ್ಷಿ, ಒಂದು ಚಿಕ್ಕ ಕಪ್ಪಲ್ಲಿ ಹಾಲು, ಜೊತೆಗೆ 3 ಏಲಕ್ಕಿ. ಆ ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊತೀನಿ. ಈಗ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ತೋರಿಸಿದಂಥ ಒಂದು ಕಪ್ ಹಾಲು ಜೊತೆಗೆ ಸ್ವಲ್ಪ ನೀರು ಹಾಕಿದ್ದೀನಿ, 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಅದನ್ನು ಕಾಯಿಸಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಅದಾದ ನಂತರ ನಾನು ಒಂದು ಸ್ಟವ್ ಹಚ್ಚಿ ಬಾಣಲಿ ಇಟ್ಟು, ಜೊತೆಗೆ ಸ್ವಲ್ಪ 1-2 ಸ್ಪೂನಷ್ಟು ತುಪ್ಪ ಹಾಕಿ, ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಎರಡೂ ಕೂಡ ನಾನು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫ್ರೈ ಮಾಡಾದ ನಂತರ ನಾನು ಅದೇ ಪಾತ್ರೆಗೆ ಮತ್ತು ನಾನು ಸ್ವಲ್ಪ ರವೆ ಹಾಕ್ಕೊತಾ ಇದ್ದೀನಿ. ರವೆ ಹಾಕಿ ಈ ರೀತಿ ಸ್ವಲ್ಪ ನೀಟಾಗಿ ಅದನ್ನು ಹುರ್ಕೊತಾ ಇದ್ದೀನಿ. ಅದು ತುಂಬ ಸ್ವಲ್ಪ ಕಲರ್ ಬಂದರೆ ಸಾಕು, ತುಂಬ ಸೀಸೋದೆಲ್ಲ ಏನು ಬೇಕಾಗಿಲ್ಲ. ಇದು ಒಂದು ಅಳತೆಲಿ ನಾನು ಹುರಿದು ಇಟ್ಟಾಯಿತು. ಅದಾದ ನಂತರ ನಾನು ಗಸಗಸೆ ಯಾವಾಗಲೇ ಹುರಿಬೇಕಿತ್ತು, ಅದು ಸ್ವಲ್ಪ ನಾನು ಮರು ಜಾಸ್ತಿ ಅದಕ್ಕೆ ಮರ್ತೋಗಿದ್ದೆ, ಅದಕ್ಕೆ ಬೇರೆ ಪಾತ್ರೆಯಲ್ಲಿ ಹುರಿದು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನಾನು ಹುರಿದು ಜೊತೆಗೆ ಹಾಕ್ತಾಯಿದ್ದೀನಿ. ಇವಾಗ ಇದು ರವೆಗೆ ನಾನು ಆವಾಗಲೇ ಹುರಿದಿಟ್ಟಂಥ ಗೋಡಂಬಿ, ದ್ರಾಕ್ಷಿ ಮತ್ತು ನಾನು ತೋರಿಸಿದಂಥ ಸಕ್ಕರೆನ ಸ್ವಲ್ಪ ಜಾರ್ಗೆ ಹಾಕೋದು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ದಪ್ಪ ಸಕ್ಕರೆ ಇತ್ತು. ಮತ್ತು ಅದೇ ಕಪ್ಪಲ್ಲಿ ನಾನು ರವೆ ಏನು ತೋರಿಸಿದ್ನೋ ಅದೇ ಕಪ್ಪಲ್ಲಿ ನಾನು 1 ಕಪ್ಪು ಕೊಬ್ಬರಿ ತುರಿ ಮತ್ತು ಜೊತೆಗೆ ಏಲಕ್ಕಿನ ಪುಡಿ ಮಾಡ್ಕೊಂಡು, ಏಲಕ್ಕಿ, ಗಸಗಸೆ 3 ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದ ನಂತರ ನಾನು ಸ್ವಲ್ಪ ತುಪ್ಪ, ಹಾಲು ಕಾಯಿಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದೇ ಸಲ ಹಾಕಿದ್ರೆ ಒಂದು ಕಡೆ ತುಂಬ ನೆಂದ್ಬಿಟ್ಟು ಮೆತ್ತಗಾಗುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಕೂಡ ಈ ರೀತಿ ಮನೇಲಿ ಮಾಡಿ. ತುಂಬ ಸಿಹಿಕರವಾದಂಥ ಸ್ವೀಟು ಇದು, ಹಬ್ಬದಲ್ಲೆಲ್ಲ ಮಾಡ್ಬೋದು. ಹಾಗೆಯೇ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋವನ್ನು ತಪ್ಪದೇ ನೋಡಿ. ಈ ರೀತಿ ಒಂದು ಅದಕ್ಕೆ ರೆಡಿ ಆಗಿದೆ. ಇವಾಗ ಇದನ್ನು ನಮಗೆ ಯಾವ ಅಳತೆ ಬೇಕು, ಯಾವ ಸೈಜ್ ಬೇಕು ಆ ರೀತಿ ಉಂಡೆ ಕಟ್ಟಿ ಹಾಕ್ತಾಯಿದ್ದೀನಿ. ತುಂಬ ರುಚಿಕರವಾದಂಥ ಸ್ವೀಟು ಇದು. ನೋಡಿ, ಈ ರೀತಿ ನಾನು ಒಂದು 3 ಉಂಡೆನ ಮಾಡಿ ತೋರಿಸ್ತಾಯಿದ್ದೀನಿ. ಏಕೆಂದರೆ ಎಲ್ಲನೂ ಉಂಡೆ ಮಾಡೋಕ್ಕಾಗಲಿಲ್ಲ, ಅದು ನಾನು ಸಪ್ರೇಟ್ ಮಾಡಿದೆ. ವೀಡಿಯೋ ಮಾತ್ರ 3 ಮಾಡಿ ತೋರಿಸ್ತಾಯಿದ್ದೀನಿ. ನೋಡಿ, ಇವಾಗ ರೆಡಿ ಆಯಿತು, ರೆಡಿ ಆಗಿದೆ. ಈ ರೀತಿ ಹಬ್ಬಗಳು ಮಾಡಿದ್ರು ಮಾಡ್ಬೋದು, ಅಥವಾ ವಾರಗಳಲ್ಲಿ ದೇವ್ರಿಗೆ ನೈವೇದ್ಯ ಇಡೋದಕ್ಕೂ ಕೂಡ ಮಾಡ್ಬೋದು. ಈ ರೀತಿ ಮನೇಲಿ ತುಂಬ ಸುಲಭವಾಗಿ ಮಾಡೋಂಥ ಸ್ವೀಟು. ನೀವು ಕೂಡ ಮಾಡಿ ತಿಂದು ನೋಡಿ ರುಚಿ ಹೇಗಿತ್ತು ಅಂತ. ನೀವು ಮಾಡಿ ತಿಂದಿರೋದು ರುಚಿ ಹೇಗಿತ್ತು ಅಂತ ನನ್ನ ವಿಡಿಯೋ ಮೂಲಕ ನನಗೂ ಕೂಡ ತಿಳಿಸಿ. ಥ್ಯಾಂಕ್ ಯು. ಬಾಯ್.